ಎಲ್ರಿಗೂ ನಮಸ್ಕಾರ. ಇವತ್ತು ಎಲ್ಲ ನಮ್ಮ ರಾಜ್ಯದ 7 ಕೋಟಿ ಜನರ ಪರವಾಗಿ, ವಿಶೇಷವಾಗಿ ಮಹಿಳೆಯರ ಪರವಾಗಿ ನಾನು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ನಾನು ಅನಂತ ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ಬಜೆಟ್ ತಾವೆಲ್ಲರೂ ಸಹ ಕೇಳಿಸ್ಕೊಂಡಿದ್ದೀರಿ. ಇವತ್ತು ನಮಗೆ ನಿಜವಾಗ್ಲೂ ಬಹಳ ಸಂತೋಷ ಆಗ್ತಾ ಇದೆ. ಇದು 16ನೇ ಬಾರಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಜೆಟ್ ಘೋಷಣೆ ಮಾಡ್ತಿರೋದು, ಮಂಡಿಸ್ತಾ ಇರೋದು. ಸೊ ವಿಶೇಷವಾಗಿ ಪ್ರತಿಯೊಂದು ಜಿಲ್ಲೆ ಆಗಿರ್ಬೋದು, ಎಲ್ರಿಗೂ ಇದು ಬಹಳ ಇಟ್ ಇಸ್ ಅ ವೆರಿ ವೆಲ್ ಬ್ಯಾಲೆನ್ಸ್ಡ್, ಅಭಿವೃದ್ಧಿ ಪರ, ಜನಪರ, ಪ್ರತಿಯೊಬ್ಬರಿಗೂ ಇದು ಒಳ್ಳೇದಾಗುವಂಥ ಬಜೆಟು. ನಾನು ಎಲ್ರಿಗೂ ನಾನು ಸರ್ಕಾರಕ್ಕೆ, ವಿಶೇಷವಾಗಿ ಸಿದ್ದರಾಮಯ್ಯ ಸರ್ ಅವರಿಗೆ, ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ನಾನು ಅಭಿನಂದನೆಗಳು ಮತ್ತೆ ಧನ್ಯವಾದಗಳು ಹೇಳಬೇಕು ಅಂತ ನಾನು ಬಯಸ್ತೀನಿ. ಮೇಡಮ್, ವಿರೋಧ ಪಕ್ಷದವರು ಇದೊಂದು ಸಾಬ್ರು ಬಜೆಟ್ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ನಾವು ಕಾಂಗ್ರೆಸ್ ಅವರು ಯಾವುದು ಜಾತಿ, ಯಾವುದು ಧರ್ಮ, ಯಾವುದು ವರ್ಗ ನಾವು ನೋಡಲ್ಲ. ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕು ಅಂತ ನಾವಿದು ಮಾಡ್ತೀವಿ. ವಿರೋಧ ಪಕ್ಷದವ್ರಿಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ಇದೇ ಕಾಣಿಸುತ್ತೆ. ಅವ್ರಿಗೆ ನಾವು ಒಳ್ಳೇದು ಮಾಡ್ತಿರೋದು 1.25 ವರ್ಷದಿಂದ ಒಳ್ಳೆ ಕೆಲಸಗಳಾಗ್ತಾ ಇದೆ. ಗ್ಯಾರಂಟಿಗಳಿಂದ ಬಡವರಿಗೆ, ಮಹಿಳೆಯರಿಗೆ, ಎಲ್ರಿಗೂ ಬಹಳ ಒಳ್ಳೇದಾಗ್ತಿದೆ. ಅವ್ರಿಗೆ ಹಸುವೆ, ಒಳ್ಳೆ ಬಜೆಟ್ ಅಂತ ಹೇಳ್ಕೊಳಕ್ಕಾಗಲ್ಲ. ಅದಕ್ಕೆ ಅವ್ರು ಈ ರೀತಿ ಟೀಕೆ ಮಾಡ್ತಿದ್ದಾರೆ. 16ನೇ ಬಜೆಟ್ ಅನ್ನ ಸಿದ್ದರಾಮಯ್ಯ ಅವರು ಮಂಡನೆ ಮಾಡಿದ್ದಾರೆ. 17, 18, 19 ಅವರೇ ಮಂಡಿಸ್ತಾರೆ. ಹೇಗೆ ಲಾಸ್ಟ್ ಬಜೆಟ್ ಅನ್ನೋದು ಕೂಗಿದೆ ವಿರೋಧ ಪಕ್ಷ. ನೋಡಿ, ಇದು ಇವತ್ತಿನ ಬಜೆಟ್ ಬಗ್ಗೆ ಮಾತಾಡೋಣ. ಮುಂದೆ ಏನಿದೆಯೋ ನಾವು ಮುಂದೆ ನೋಡ್ಕೊಳ್ಳೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.